ದಸರಾ ಸಮಯದಲ್ಲಿ ಕೈ ಮುಖಂಡು ಪ್ರಚಾರ ಅಭಿಪ್ರಾಯ ದೊಡ್ಡ ನೌಕರಿ ಜಿಲ್ಲಾ ನೌಕರಿ ಸಿಗಲ್ಲದ BS ನೌಕರಿ ಸಿಗಲ್ಲದ ನಮಗೆ ಆಶೀರ್ವಾದ ಮಾಡ್ರಿ ಅಂತ ತಿಳ್ಕೊಂಡು ಅಂದ್ರೆ ನಾನೇ ಈಗವ್ರಿಗೂ ಗತಿಗೆ ಮುಂದ್ಕೊಂಡ್ರು ಒಂದು 5 ನಿಮಿಷ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಬಂದುಬಿಡಿ ಅಂತ ತಿಳ್ಕೊಂಡ್ರೆ ಆಯ್ತು ಅಂದ 5 ನಿಮಿಷ ಕೂತು ಹೋದ ತಿಂಗಳು 20 ಗಂಟೆ ಬಂದ ಮತ್ತೆ ಯಾಕಂದ್ರೆ ಅಪ್ಪಗೆ ಎದುರು ಕಣ್ಣು ಕುಂತಿದ್ರಿ ಅಪ್ಪ ಹ್ಯಾಂಗ ಮಾಡಿದ ಗೊತ್ತಿಲ್ಲ ಒಂದು ವಾರದೊಳಗೆ ನನಗೆ ಆಳದ ಬಂತು ಅಂತ ತಿಳ್ಕೊಂಡು ಹೇಳಿದಪ್ಪಲ್ಯ ಅಂದ್ರೆ ಇಲ್ಲಿ ಏನು ನಾವು ಹೇಳ್ತೀವಿ ಇಲ್ಲಿ ಬರ್ತಾರ 60 ಬಂದ 1000 ಮಂದಿ ಇರ್ತಾರ ಹಾಗಲ್ಲಿ 10,000 ಮಂದಿ ಇರ್ತಾರ ಈಗ ಯಾವುದೇ ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂದ್ರೆ 10 ಮುಂಚೆ ಕರ್ಕೊಂಡು ಜಗ್ಗಿ ಮಂದಿ ಬರ್ತಾರ ಅಂತ ತಿಳ್ಕೊಂಡ್ರ ವಿಶ್ವರಾಜ್ಯದ ಮಠದಲ್ಲಿರುವಂತ ಗಂಗಾಧರ ಸ್ವಾಮಿ ಬಂದಾರಂತ ಯಾರು ಇರಂಗಿಲ್ಲ ನೀವು ಸಂಘಟ ಅವನು ಬಂದಿರ್ತಾರ ಅಂತ ತಿಳ್ಕೊಂಡು ಅಷ್ಟು ಮಂದಿ ಬಂದಿರ್ತಾರೆ ಅವ್ರನ್ನ ಕೆಲಸ ಇಲ್ಲ ಎಷ್ಟು ಮಂದಿ ಬರ್ತಾರೆ ಎಷ್ಟು ಮಂದಿ ಹೋಗ್ತಾರೆ ಇಲ್ಲಿ ಏನೇನು ಆಗ್ತದೆ ಹೆಂಗೆ ಆಗ್ತದೆ ಯಾರು ಬರಲಾರ್ದು ಹೋಗಿ ಕನಸಿನ ಬಂದು ಬರ್ತಾರೆ ಬರಂಗಿಲ್ಲ ಅಂತ ಕೇಳ್ತಾನೆ ಇನ್ನೂ ತಿರುಗಾಡ್ತಾನೆ ಅಂತ ತಿಳ್ಕೊಂಡು ಈ ಕ್ಷೇತ್ರದಲ್ಲಿ ಜಾಗೃತಾವಸ್ಥೆ ಅದನ್ನು ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಿರ್ತದೆ. ಇದು ಸುಮಾರು ಒಂದು 2 ವರ್ಷದ ಹಿಂದೆ ಕೊರೋನಾ ಸಮಯದಲ್ಲಿ ನಮ್ಮ ವಿಕ್ಕಿ ಪಾಟೀಲ್ ಅಂತ ತಿಳ್ಕೊಂಡು ಆಲಗಡ್ಲಿಗೌಡರು ನಮ್ಮ ಶಿಕ್ಷರ ಮಗ ಅವ್ರ ಅಣ್ಣ ಲಗ್ನ ಆಗಿತ್ತು. ಲಗ್ನ ಆದ ನಂತರ ಇಲ್ಲಿ ಮುಖ್ಯ ಸೇರಿಗೆ ಇದ್ರು ಗಂಡ ಹೆಂಡತಿ ಬಂದಿದ್ರು. ಹೆಂಡತಿನ ಗಂಡ ಅಂದ್ರೆ ಆರಾಮ ಆದ ನಂತರ ಗಂಡನ ಮ್ಯಾಗ ಹೆಂಡತಿ ಹಾಕ್ತಾರೆ ಹೆಂಡತಿ ಮ್ಯಾಗ ಗಂಡ ಹಾಕ್ತಾರೆ. ಏನಂದ್ರೆ ನಡೀತು ಆಯ್ತು ತೇರು ರಾತ್ರಿ ಆಯ್ತು ನೋಡ ಆಯ್ತು ನಾವು ನಮಸ್ಕಾರ ಮಾಡ್ಕೊಂಡಿವಿ ನಡಿ ಹೋಗಿಕೊಡ ಬಂದಿದ್ದೀವಿ. ಊರಿಗೆ ಹೋದ್ರು ಸುಮಾರು ಒಂದು 4-6 ದಿನಗಳಾಗಿರ್ಬೇಕು. ಅವನಿಗೊಂದು ಕನಸು ಬಿಟ್ಟು ಏನು ಕನಸ ಅವ್ನು ಮಲ್ಕೊಂಡಾಗ ಅವನ ತುಂಬ ಈ ಜೇನು ಹುಡುಗ ಮೆಟ್ಟಕೊಂಡಿತ್ತು. ಅವಾಗ ವಿಶ್ವರಾಜ್ ಬಂದು ಹೀಗೆ ಬಾಗಿಲು ಥರ ನೋಡಿ ಅಂತ ಹೆಗಲಿನ ಒಂದು ಚೆಲ್ಲೆ ಇತ್ತು. ಮುಖ್ಯನಾಗ ಏನೂ ಇದ್ದಿದ್ದಿಲ್ಲ, ಚೆಲ್ಲೆ ಕೈ ಹಿಡ್ಕೊಂಡು ಹೋಗಿದ್ದ. ಹೀಗೆ ನೋಡಿದಾಗ ಮನುಷ್ಯನ ಮಲ್ಕೊಂಡಾಗ ಮುಖ್ಯ ಜೇನು ಹುಳ ಕಡಿಲಕತ್ತಪ್ಪ ಸ್ವಲ್ಪ ನನ್ನ ಗಡಿಬ ಅಲ್ಲೇ ಮಗನೇ ಹಿಂಗೆ ಮಾಡಿ ಬಾಗಿಲು ಬಿಟ್ಟು ವಾಪಸ್ ಹೋಗ್ಬಿಡ್ತಾನೆ. ಆ ಪರಿಸ್ಥಿತಿ ಎಲ್ಲಿಗೆ ಬಂತು ತಿಳ್ಕೊಂಡು ಕೇಳಿದ್ರು. ಸುಮಾರು ಒಂದು 15 ದಿನ ಇಟ್ಕೊಂಡು ಸುಮಾರು 30-35 ಲಕ್ಷ ರೂಪಾಯಿ ಖರ್ಚು ಮಾಡಿದಾಗ ಡಾಕ್ಟರ್ ಹೇಳಿದ್ರು ಇವಾಗ ಉಳಿಯಂಗಿಲ್ಲ, ಇವನಿಗೆ ಆಕ್ಸಿಜನ್ ತೆಗೆದು ಬರ್ತೀವಿ, ಸುಮ್ಮನೆ ಯಾಕೆ ರೊಕ್ಕ ಖರ್ಚು ಮಾಡ್ತೀರಿ ನೀವು ಆಯ್ತಂತ ತಿಳ್ಕೊಂಡು ಅನ್ಕೊಂಡು ಎಲ್ಲರೂ ಕೂಡಿ ನನಗೆ ಫೋನ್ ಹಚ್ಚಿದ್ರು. ಸುಮಾರು 4-4 ಸಮಯ ಆಗಿರ್ಬೇಕು. ಹುಡುಕಿ ಅವ್ರವ್ವ ಹುಡುಗನ ಹೇಳ್ತಿ ಇವರಪ್ಪ ಎಲ್ಲರೂ ಫೋನ್ ಹಚ್ಚಿದ್ರು. ಅಪ್ಪ ನನ್ನ ಮಗನಿಗೆ ಭಾಳ ಸೀರಿಯಸ್ ಅದ, ಡಾಕ್ಟರ್ ಅಂದಾರ ಸುಮ್ಮನೆ ಯಾಕೆ ರೊಕ್ಕ ಖರ್ಚು ಮಾಡ್ತೀರಿ, ಆಕ್ಸಿಜನ್ ತೆಗೆಂಬ್ರಿ ಅಂತ ತಿಳ್ಕೊಂಡು ಅನ್ನಕತ್ತಾರ, ಹೆಂಗೆ ಮಾಡಬೇಕು. ನಾನೇ ಸಮಯ 4:30 ಅದ. ಮತ್ತು ನನಗೆ ಹೇಳ್ಯಾರ ಅಂತಂದ್ರೆ ನನಗೇನಾರ ಸ್ವಲ್ಪ ಒಂದೆರಡು ಮಾತಾಡ್ಬೇಕಂತ ತಿಳ್ಕೊಂಡು ನಾನಂದೆ ಈಗಪ್ಪ ನೀವು 4:30 ಆಗ್ಯದ ಈಗ ಹೇಳಿರಿ ಈ ತೆಗೆದ ಬೇಡ ನೋಡೋಣ, ನಾವು ಹೋಗಿ ಮುಖ್ಯ ಜೊತೆಗೆ ಹೋಗಿ ನಮಸ್ಕಾರ ಮಾಡಿ ನೀವು ಹೇಳಿದಂಥ ಅಡಿಗೆ ಒಂದು ಪಾದಕ್ಕೆ ಇರ್ತೀನಿ. ನಾನು ಮುಂಜಾನೆ 10 ಸಲ ನಮ್ಮ ಟೈಮ್ ಕೊಟ್ಟರೆ 10 ಆದ ನಂತರ ಆಕ್ಸಿಜನ್ ತೆಗೀರಿ ಏನಾರು ಮಾಡಿದ್ರೆ ದೇವ್ರ ಇಚ್ಛೆ ಅದ ಅವನ ಇಚ್ಛೆ ಅದ ಸರಿ ಅಂತ ತಿಳ್ಕೊಂಡು ಬಂದು ಹೋಗಿ ಮಲ್ಕೊಂಡಾಗ ಮುಂಜಾನೆ 8:30 ಮತ್ತೆ ಫೋನ್ ಹಚ್ಚಿದ್ರು. ಫೋನ್ ಹಚ್ಚಿದ್ರೆ ನಾನೇ ರಾಸನ್ ಹೋದಂಗೆ ಕಾಣಿಸ್ತಂತ ಒಂದು ಸರ್ತಿ ಬಂದು ಫೋನ್ ಹಾಕ್ಲಿಲ್ಲ. 2-3 ಸರ್ತಿ ಇಟ್ಟಿದ್ರು ಎತ್ತಿದ ನಂತರ ಮತ್ತೆ ಎಲ್ಲರೂ ಮಾತಾಡೋದಪ್ಪ ನನ್ನ ಮಗನಿಗೆ ಅಪ್ಪ ಮಾತು ಬಂದು ಅಂತ ಕನಸಿನಾಗ ಮುಂದೆ ರಾತ್ರಿಗೆ ಏನಂತ ಅವಾಗ ಇವ ಆರಾಮ ಮಾಡ್ದಂತ ಮಲ್ಕೋತಿರ್ತ ಮೊದಲೇ ಯಾವ ಹೆಂಗೆ ಬಂದಿದ್ದ ಹಂಗೆ ಬಂದಿದ್ದ ಅಂತ ಬಂದು ಹಿಂಗೆ ರಾಜಕರ ಮುಖ್ಯ ಭಾಳ ದಿನ ಆಯ್ತಪ್ಪ ನಾನು ಎತ್ತುಂಬ ಏನು ಹುಳ ಕಡಿಲಕತ್ತವ ಸ್ವಲ್ಪ ಹುಳ ಓಡಿಸು ತಿಳ್ಕೊಂಡಂತ ಮುಖ್ಯ ಕಲರ್ ಏನು ಮಗನೇ ತೇರಿಗೆ ಬಂದು ಗಂಡ ಹೆಂಡತಿ ಜಾತ್ರೆಗೆ ಬಂದು ಮಧ್ಯಾಹ್ನ ನಮಸ್ಕಾರ ಮಾಡಿ ವಾಪಸ್ ಊರಿಗೆ ಬಂದ್ರೆ ಅಲ್ಲೇ ನಮಸ್ಕಾರ ಹೇಳ್ತಾರೆ ಯಾಕೆ ನಿಂದಿರಲಿಲ್ಲ ಅಂತ ಕೇಳಿದ ಟೀಚರ್ ಮುಖ್ಯ ತಪ್ಪಾಯ್ತಪ್ಪ ಇರಲಿ. ಮತ್ತೆ ಹೋಗಿ ಅವನ ಮುಂದೆ ಹೇಳಿದ್ರೆ ನೀವು ಆಗಲಿ ಅವನ ಮುಂದೆ ಹೇಳಿ ಅದಕ್ಕೆ ಸೂಚಿ ಬಂದು ಮುಖ್ಯ ಬಂದ್ರೆ ಈಗ ನೀವು ಹುಳ ನಾವು ಓಡಿಸ್ತೀವಿ ತಗೋದೇ ತಿಳ್ಕೊಂಡು ಹಿಂಗೆ ಜಾಡಿಸಿದ ನಾನು ಸ್ವಲ್ಪ ಆರಾಮಾಗ್ಯದ ಅಂತ ತಿಳ್ಕೊಂಡು ಅವ ಬೆಳಿಗ್ಗೆ ಅನಿಸಿಬಿಟ್ಟದ ಮುಂಜಾನೆ 8ಕ್ಕೆ ಡಾಕ್ಟ್ರಿಗೆ ಕೈಸಲ್ಲಿ ಮಾಡಿದಂತ ಡಾಕ್ಟರ್ ಅಂತ ಇದು ಮ್ಯಾಗ ಹೊಂಟಂತ ಆಸಾಮಿ ಕೈ ಮಾಡಕ್ಕಂದ್ರೆ ಏನೋ ಇದ್ದಂಗೆ ಆದ ಅಂತ ಹೇಳಿ ಹೆಂಗಪ್ಪ ತಿಳ್ಕೊಂಡು ಹೊತ್ತು ಕಲಸ ಕೈ ಹಿಡಿದು ನೋಡಿದಂತ ಎಲ್ಲ ಬರೋಬ್ಬರಿ ಗ್ಯಾರಂಟಿ ಆಗಿತ್ತು ಅಂತ ಮತ್ತೆ ಹೊರಗೆ ಕೆಲವು ಹೇಳಿದ್ರಂತ ಯಾಕೆ ಮತ್ತೆ ತಿರುಗಲಕ್ಕತ್ತದಪ್ಪ
ಇನ್ನೊಂದು ಸ್ವಲ್ಪ ನೋಡೋಣ ತಿಳ್ಕೊಂಡ್ರೆ ಅನ್ನೋದ್ರೊಳಗಾಗಿ ಮರದಿನ ಆಗೋದ್ರೊಳಗಾಗಿ ಮತ್ತೆ ಯಥಾ ರೀತಿ ಆಯ್ತು ಅಂತ ತಿಳ್ಕೊಂಡು ನಾವು ಕೇಳಿಸ್ತಕ್ಕಂಥವ್ರು ಆಗ್ತೀವಿ. ಇದು ವಿಶ್ವರಾಜ್ಯ ಅನುಭವ ಕ್ಷೇತ್ರ ಅಂತ ಯಾಕೆ ನಾವು ಅಂತೀವಿ ಅಂತ ತಿಳ್ಕೊಂಡು ಕೇಳಿದಾಗ ಇದೇನು ಪುರಾಣ ಇತಿಹಾಸ ಪ್ರಸಿದ್ಧವಾದಂತಹ ಕ್ಷೇತ್ರ ಅಲ್ಲ, ಸುಮಾರು ನೂರಾರು ವರ್ಷಗಳಿಂದ ನಡೆದು ಬಂದಂತಹ ಕ್ಷೇತ್ರ ಅಲ್ಲ. ಕ್ಷೇತ್ರ ದೇವರ ಅದಾನ ಇಲ್ಲ ಅಂತ ತಿಳ್ಕೊಂಡು ಅನ್ನುವಂಥವ್ರಿಗೆ ಉದಾಹರಣೆಯಾಗಿ ನಿಲ್ಲತಕ್ಕಂಥ ಕ್ಷೇತ್ರ ಈಗಿನ ದಿನಮಾನದಲ್ಲಿ ಯಾವುದಾದ್ರೂ ಅದು ಅತ್ಯಂತಪೂರ್ಣ ವಿಶ್ವರಾಜ್ಯದ ಕ್ಷೇತ್ರ. ಮತ್ತೆ ಇಷ್ಟು ಲಕ್ಷ ಲಕ್ಷ ಮಂದಿ ಬಂದಾಗ ಅವ್ರಿಬ್ಬರು ಹಂಗೆ ಹೋದ್ರೆ ತನ್ನ ಹ್ಯಾಂಗ್ ಬರ್ತಾ ಇರ್ಬೇಕು. ಅದನ್ನು ಹೊಸ ಗಂಡ ಹೇಳ್ತಿ ಮೇಲೆ ಖಂಡಿತ ಅವನು ಈ ಮಕ್ಕಳು ನಮಸ್ಕಾರ ಮಾಡ್ತಾರೆ, ಇರ್ತಾರೆ ನೋಡೋಣ ಹ್ಯಾಂಗ್ ಮಾಡ್ಕೊಂಡು ನೋಡೋಣ ಏನ್ ಮಾಡ್ತಾರೆ ಅಂತ ತಿಳ್ಕೊಂಡು ಇಂಥ ವಿಚಾರಗಳಲ್ಲಿ ಇವತ್ತು ಲಕ್ಷಾಂತರ ಭಕ್ತರು ಈ ಕ್ಷೇತ್ರಕ್ಕೆ ಬರ್ತಿರ್ತಾರೆ. ಅಮಾವಾಸ್ಯೆಗಳಿಂದ ಸುಮಾರು 15-20-25 ಸಾವಿರ ಜನರಿಗೆ ಕೂಡ ಅಮಾವಾಸ್ಯೆ ಬಂದು ದರ್ಶನಾರ್ಥಿಗಳಾಗಿ ಬರತಕ್ಕಂಥವ್ರು ಆಗ್ತಾರೆ. ದಿನನಿತ್ಯದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬಂದು ಈ ಒಂದು ಕ್ಷೇತ್ರಕ್ಕೆ ದರ್ಶನ ಪಡೆದುಕೊಂಡು ಹೋಗತಕ್ಕಂಥವ್ರು ಆಗ್ತಾರೆ. ನಿತ್ಯ ನೂತನವಾಗಿ ಕಳೆದೊಳಿಸತಕ್ಕಂಥ ಕ್ಷೇತ್ರ ಇದು ಅತ್ಯಂತ ವಿಶ್ವರಾಜ್ಯ ಕ್ಷೇತ್ರ. ಅಂತಹ ಒಂದು ಕ್ಷೇತ್ರದಲ್ಲಿ ನೀವೆಲ್ಲರೂ ಕೂಡ ಭಕ್ತರು ಕೂಡಿಕೊಂಡು 71ನೇ ವರ್ಷದ ಜಾತ್ರಾ ಮಹೋತ್ಸವ ಬಹಳ ವೈಭವದಿಂದ ಭಕ್ತಿ ಸಡಗರ ಮಧ್ಯದಲ್ಲಿ ಆ ಮುಖ್ಯ ತೇರೆಳೆದು ನಂತರ